ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರು, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಚನ್ನಕೇಶವಪುರ ಅನ್ನುವ ಒಂದು ಗ್ರಾಮದಲ್ಲಿ ನೆಲೆ ನಿಂತಹ ಹನುಮಂತ ದೇವರ ಪುಟ್ಟ ಚರಿತ್ರೆಯನ್ನು. ಇದು ಪಾವಗಡ ತಾಲೂಕಿನಲ್ಲಿ ಬರ್ತದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಬರುವಂಥ ಈ ಹನುಮಂತ ದೇವರು ಮೂರ್ತಿ ಸುಮಾರು 150ಕ್ಕೂ ಹೆಚ್ಚು ವರ್ಷದ್ದು ಅಂತ ಇತಿಹಾಸ ಹೇಳ್ತದೆ. ಅಂದ್ರೆ ಬಹಳ ಸುಂದರವಾದ ಒಂದು ಪರಿಸರದಲ್ಲಿ ನೆಲೆ ನಿಂತಹ ಈ ದೇವಸ್ಥಾನ. ಈ ಮೂರ್ತಿಯನ್ನು ಮೊದಲು ಭೀಮಪ್ಪ ಅಂತ ಒಬ್ಬರು ಹಿರಿಯರು ಪೂಜೆ ಮಾಡ್ತಿದ್ದರಂತ. ಅವರು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದರು. ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಮುಂದೆ ಎಷ್ಟೋ ದಿವಸ ಆದಮೇಲೆ ಅವ್ರಿಗೆ ಸ್ವಪ್ನದೊಳಗೆ ಹನುಮಂತ ದೇವರು ಬಂದು ಹೇಳಿದ್ರಂತೆ, ನನಗಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡು ಅಂತ. ಆಗ ಭೀಮಪ್ಪನವರು ಆ ಊರಿನಲ್ಲಿರುವ ಎಲ್ಲ ಗ್ರಾಮಸ್ಥರಿಗೆ ವಿಷಯ ತಿಳಿಸಿ ಅವರೆಲ್ಲರ ಸಹಕಾರದಿಂದ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಮೊದಲು ಈ ಗ್ರಾಮಕ್ಕೆ ಮೊದಕರೀಶ ಅಂತ ಕರೀತಿದ್ರು. ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಅಂದರೆ ಕೆಲ ದಿನಗಳ ನಂತರ ಇದನ್ನು ಚನ್ನಕೇಶವಪುರ ಅಂತ ಕರೀಲಿಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ. ಭಾಳ ಜಾಗೃತವಾದ ಸ್ಥಳ. ಮೂರ್ತಿಯನ್ನು ನೋಡಿದರೆ ಇದು ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಅನ್ನಿಸ್ತದೆ. ಹಂಗೆ ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿಗಳು ಬಹಳಷ್ಟು ಅವ, ಬಹಳ ಗ್ರಾಮದಲ್ಲಿ ಅವ. ಅವರ ಗೃಹಗಳು ಇದರಲ್ಲಿ ಸಿಗೋದರಿಂದ ಇದನ್ನು ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಈ ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ನಮ್ಮೆಲ್ಲರಿಗೂ ಸೌಭಾಗ್ಯವನ್ನು ಕೊಡಲಿ ಅಂತ ಅವರಲ್ಲಿ ಬೇಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.